ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀರಾಮನವಮಿಯ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಬಾರಿ ಮಾರ್ಚ್ 26ನೇ ತಾರೀಕು ಶ್ರೀರಾಮನವಮಿ ಆಚರಣೆಯನ್ನು ಮಾಡಬೇಕಾ ಅಥವಾ 27ನೇ ತಾರೀಕು ಮಾಡಬೇಕಂತ ತುಂಬ ಜನಕ್ಕೆ ಡೌಟ್ಸ್ಗಳಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಾಗೆ ಸರಳವಾಗಿ ಸಂಕಲ್ಪ ಸಹಿತವಾಗಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೋದು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಮದುವೆ ಹೊಂದಾಣಿಕೆ ಆಗಿರಲಿ ಅಥವಾ ಆ ಜಾತಕ ವಿಶ್ಲೇಷಣೆಯನ್ನು ಮಾಡಿಸೋದಿದ್ರೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬಹುದು. ನಾವು ಪ್ರತಿ ವರ್ಷ ಶ್ರೀರಾಮನವಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಣೆಯನ್ನು ಮಾಡ್ತೀವಿ. ಹಾಗೆ ಶ್ರೀರಾಮದೇವರು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಲ್ಲಿ, ಅದರಲ್ಲೂ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಶುಭ ಲಗ್ನದಲ್ಲಿ ಜನಿಸಿದರು. ನಾವು ಪ್ರತಿ ವರ್ಷ ಈ ಒಂದು ಶುಭ ದಿನವನ್ನು ಶ್ರೀರಾಮ ನವಮಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡಲಾಗುತ್ತೆ. ಹಾಗೆ ಈ ಬಾರಿನೂ ಕೂಡ ನಾವು ಶ್ರೀರಾಮನವಮಿಯನ್ನು ಮಾರ್ಚ್ 27ನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ತುಂಬ ಜನರಿಗೆ ಡೌಟ್ಸ್ಗಳಿದೆ, 26ನೇ ತಾರೀಕು ಆಚರಣೆಯನ್ನು ಮಾಡಬೇಕು ಅಂತ. ಆದರೆ ನಾವು ಪಂಚಾಂಗದ ಪ್ರಕಾರವಾಗಿ ತೆಗೆದುಕೊಂಡ್ರೆ ನಮಗೆ ಶ್ರೀರಾಮನವಮಿಯ ಆಚರಣೆಯನ್ನು ನಾವು ಪುನರ್ವಸು ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡಬೇಕು. ನವಮಿ ತಿಥಿ ಪ್ರಾಪ್ತಿ ಇರಬೇಕು. ಆದರೆ ನಮಗೆ 26ನೇ ತಾರೀಕು ಬೆಳಗ್ಗೆ 11:49 ಕೂಡ ನಮಗೆ ಅಷ್ಟಮಿ ತಿಥಿನೇ ನಮಗೆ ಪ್ರಾಪ್ತಿ ಇರುತ್ತೆ. ಅದಾದ ನಂತರ ನಮಗೆ ನವಮಿ ತಿಥಿ ಬರೋದು. ಹಾಗೆ ನಕ್ಷತ್ರವನ್ನು ಕೂಡ ತೆಗೆದುಕೊಂಡಾಗ 26ನೇ ತಾರೀಕು ಮಧ್ಯಾಹ್ನ ಅಂದರೆ 4:17 ಕೂಡ ಆರಿದ್ರಾ ನಕ್ಷತ್ರ ಇರುತ್ತೆ. ಅದಾದ ನಂತರನೇ ನಮಗೆ ಪುನರ್ವಸು ನಕ್ಷತ್ರ ಪ್ರಾಪ್ತಿಯಾಗೋದು. ಹಾಗಾಗಿ ನಮಗೆ ಉದಯ ತಿಥಿಗೆ ಯಾವ ಒಂದು ತಿಥಿ ಬರುತ್ತೆ ಅದನ್ನು ನಾವು ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮಗೆ ನವಮಿ ತಿಥಿ ಸೂರ್ಯೋದಯಕ್ಕೆ ನಮಗೆ ಪ್ರಾಪ್ತಿ ಇರೋದ್ರಿಂದ, ಜೊತೆಗೆ ಪುನರ್ವಸು ನಕ್ಷತ್ರ ನಮಗೆ 27ನೇ ತಾರೀಕು ಅಂದರೆ ಶುಕ್ರವಾರ ಮಧ್ಯಾಹ್ನ 3:22 ಕೂಡ ನಮಗೆ ಪ್ರಾಪ್ತಿ ಇರೋದ್ರಿಂದ ನಾವು ಉದಯ ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನವಮಿ ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಾವು ಈ ಬಾರಿ 27ನೇ ತಾರೀಕು ಶುಕ್ರವಾರ ಶ್ರೀರಾಮನವಮಿಯ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಾವು 26ನೇ ತಾರೀಕು ಆಚರಣೆಯನ್ನು ಮಾಡೋಕ್ಕೆ ಬರಲ್ಲ. ಇನ್ನು ಶ್ರೀರಾಮನವಮಿಯ ಪೂಜೆಗೆ ಶುಭ ಮುಹೂರ್ತವೇನು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಮುಖ್ಯವಾಗಿ 3 ಮುಹೂರ್ತಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕಾರಣ ಏನು, ಯಾಕೆ ಆ ಸಮಯದಲ್ಲಿ ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ತಪ್ಪದೆ ಈ ಒಂದು ಸಮಯಗಳಲ್ಲಿ ಮಾಡ್ಕೊಳ್ಳಿ, ಬಹಳನೇ ವಿಶೇಷ ಅಂತ ಹೇಳ್ಬೋದು. ಮೊದಲನೇ ಒಂದು ಮುಹೂರ್ತ ಬಂದು ಬ್ರಹ್ಮ ಮುಹೂರ್ತ. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಬೆಳಗ್ಗೆ 4:44 5:32 ಕೂಡ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇದಾದ ನಂತರ ಬೆಳಗ್ಗೆ 7:51 9:22 ಕೂಡ ಮತ್ತೊಂದು ಮುಹೂರ್ತ ಇದೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಮತ್ತೊಂದು ಮುಹೂರ್ತ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ವಿಶೇಷವಾಗಿ ಚಂದ್ರ ಬೆಳಗ್ಗೆ 9:36 ನಂತರ ಕರ್ಕ ರಾಶಿಯ ಪ್ರವೇಶವನ್ನು ಮಾಡ್ತಾನೆ. ಹಾಗಾಗಿ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಒಂದು ಸಮಯ ಅಂದರೆ 9:36 10:05 ಕೂಡ ನಿಮಗೆ ಸಮಯ ಇರುತ್ತೆ. ಸಾಧ್ಯವಾದಷ್ಟು ಈ ಸಮಯದಲ್ಲಿ ವಿಶೇಷವಾಗಿ ನೀವೇನು ಶ್ರೀರಾಮದೇವರ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ಇರ್ತೀರ, ಮುಂಚಿತವಾಗಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಈ ಒಂದು ಸಮಯದಲ್ಲಿ ನಿಮ್ಮ ಕೋರಿಕೆ ಆಗಿರಲಿ ಅಥವಾ ಶ್ರೀರಾಮದೇವರಿಗೆ ಮಂತ್ರ ಜಪಗಳನ್ನು ಮಾಡೋದಾಗಿರಲಿ, ರಾಮನಾಮ ಜಪವನ್ನು ಮಾಡೋದಾಗಿರಲಿ, ಈ ಒಂದು ಮುಖ್ಯವಾದಂಥ ಒಂದು ಸಮಯದಲ್ಲಿ, ನಿರ್ದಿಷ್ಟ ಒಂದು ಸಮಯದಲ್ಲಿ ಮಾಡಿ ನೋಡಿ, ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇದಿಷ್ಟು ಕೂಡ 3 ಸಮಯ ಏನಿದೆ ಇದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಇದಾದ ನಂತರ ನಾವು ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ನೀವು ಅವತ್ತಿನ ದಿನ ಅಂದರೆ ಶ್ರೀರಾಮನವಮಿ ದಿನ ನಿಮ್ಮ ಯಥಾಶಕ್ತಿ ಶ್ರೀರಾಮದೇವರ ಪೂಜೆಯನ್ನು ನೀವು ಮಾಡ್ಕೊಳ್ಬೋದು. ಹೀಗೆ ನಿರ್ದಿಷ್ಟವಾಗಿ ಮಾಡಬೇಕು ಅನ್ನುವಂತಹ ಯಾವುದೇ ಒಂದು ನಿರ್ಬಂಧನೆಗಳು ಕೂಡ ಇಲ್ಲ. ಆದರೆ ಸಾಧ್ಯವಾದಷ್ಟು ನಾವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಮಾಡ್ಕೊಳ್ತೀವಿ ಅನ್ನೋರು, ಅಥವಾ ಸರಳವಾಗಿ ಮಂತ್ರ ಜಪ ಅಥವಾ ಯಾವುದೇ ರೀತಿ ನೀವು ನಿಮ್ಮ ಯಥಾಶಕ್ತಿ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಕೂಡ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಅದಾದ ನಂತರನೇ ನೀವು ಪೂಜೆ ಅಥವಾ ನಾಮಜಪ ಆಗಲಿ ಅಥವಾ ಮಂತ್ರ ಜಪಗಳನ್ನು ಮಾಡ್ಕೊಳ್ಬೇಕು.
ಮಾಡ್ಕೊಳ್ಬೇಕಾಗತ್ತೆ. ಕೈಯಲ್ಲಿ ಅಕ್ಷತೆ ನಾಣ್ಯವನ್ನು ಹಿಡಿದು ಯಾರು ವಿಗ್ರಹ ಅಥವಾ ದೇವರ ಫೋಟೋ ಇದೆ, ನಾವು 16 ಬಗೆಯಲ್ಲಿ ಷೋಡಶ ಉಪಚಾರ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು ನಾನು ಹೇಳೋ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಥವಾ ಸರಳವಾಗಿ ನಾವು ಮಂತ್ರ ಜಪ ಅಥವಾ ಸರಳವಾಗಿ ಪಂಚೋಪಚಾರ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಕೂಡ ನೀವು ಕೂಡ ಅಷ್ಟೇ ನೀವಿಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಮಾಕಂ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಸಿದ್ಧ್ಯರ್ಥಂ ಧನ ಕನಕ ವಸ್ತು ವಾಹನ ಸಮೃದ್ಧ್ಯರ್ಥಂ ಸರ್ವಾಭೀಷ್ಟ ಸಿದ್ಧ್ಯರ್ಥಂ ಶ್ರೀರಾಮನವಮಿ ಉದ್ದೇಶ್ಯ ಅಥವಾ ಶ್ರೀರಾಮನವಮಿ ಪ್ರಯುಕ್ತ ಅಂತ ಕೂಡ ನೀವು ಹೇಳ್ಕೊಳ್ಬೋದು. ಶ್ರೀ ಸೀತಾರಾಮಾಂಜನೇಯ ಪರಿವಾರಸ್ಯ ಪ್ರೀತ್ಯರ್ಥಂ ಅಂತ ಕೂಡ ಹೇಳಿಕೊಂಡು ನಂತರ ಸಂಭವದ್ಭಿ ದ್ರವ್ಯೈ ಸಂಭವದ್ಭಿ ಉಪಚಾರಿಶ್ಚ ಸಂಭವತ ನಿಯಮೇನ ಸಂಭವಿತ ಪ್ರಕಾರೇಣ ಯಾವ ಶಕ್ತಿ ಅಥವಾ ಯಥಾಶಕ್ತಿ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಾ ಕರಿಷ್ಯೆ. ಇದು ಯಾರು 16 ಬಗೆಯಲ್ಲಿ ಪೂಜೆಯನ್ನು ಮಾಡ್ತೀರಾ ಅವರು, ಅಥವಾ ನೀವು ಸರಳವಾಗಿ ಮಾಡೋರಿದ್ರೆ ನೀವು ಯಥಾ ಇಲ್ಲಿ ಸಂಭವದ್ವಿ ದ್ರವ್ಯೆ ಸಂಭವದ್ವಿ ಉಪಚಾರಿಶ್ಚ ಅಂದರೆ ನನಗೇನು ಸಂಭವ ಇದೆ ಅದರಲ್ಲಿ ನಾನಿನ್ನ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಅರ್ಥ. ಹಾಗಾಗಿ ನೀವು ಇದನ್ನು ಕೇಳಿಕೊಂಡು ಯಥಾಶಕ್ತಿ ಧ್ಯಾನ ಪಂಚೋಪಚಾರ ಇದ್ದರೆ ನೀವು ಪಂಚೋಪಚಾರ ಪೂಜಾಂ ಕರಿಷ್ಯೆ ಅಂತ ಹೇಳ್ಕೊಳ್ಳಿ, ಅಥವಾ ಯಥಾಶಕ್ತಿ ಯಥಾ ಜ್ಞಾನ ಪೂಜಾಂ ಕರಿಷ್ಯೆ ಅಥವಾ ಶ್ರೀರಾಮದೇವರ ಪೂಜಾಂ ಕರಿಷ್ಯೆ ಅಂತ ಕೂಡ ನೀವು ಈ ರೀತಿಯಲ್ಲೂ ಕೂಡ ಸರಳವಾಗಿ ಹೇಳ್ಕೊಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಯಾಕಂದರೆ ಸಂಕಲ್ಪ ನಮಗೆ ಬಹಳ ಮುಖ್ಯ ಆಗುತ್ತೆ. ಅಥವಾ ವಿಶೇಷವಾಗಿ ನಾವು ಒಂದೇ ಕೋರಿಕೆಯನ್ನು ಇಟ್ಟು ನಾವು ಏನಾದರೂ ಈ ಒಂದು ಶ್ರೀರಾಮನವಮಿಯ ಆಚರಣೆಯನ್ನು ಮಾಡ್ತಿದ್ದೀವಿ ಅಂದರೆ ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ. ಗೊತ್ತಿದ್ದರೆ ನೀವು ಅದನ್ನು ಹೇಳ್ಬೋದು, ಅಥವಾ ನಿಮ್ಮ ಹೆಸರನ್ನು ಹೇಳಿಕೊಂಡು ಯಾವ ಉದ್ದೇಶಕ್ಕಾಗಿ ಅಂದರೆ ಇವತ್ತು ಶ್ರೀರಾಮನವಮಿಯ ಪ್ರಯುಕ್ತವಾಗಿ ಯಾವ ಉದ್ದೇಶಕ್ಕಾಗಿ ಈ ಒಂದು ರಾಮನವಮಿಯ ಆಚರಣೆಯನ್ನು ಮಾಡ್ತಿದ್ದೀರಾ ಅಥವಾ ರಾಮ ಜಪವನ್ನು ಮಾಡ್ತಿದ್ದೀರಾ ಅದನ್ನು ಹೇಳಿಕೊಂಡು ನಂತರ ನೀವು ಪೂಜಾ ಪ್ರಾರಂಭವನ್ನು ಮಾಡ್ಕೊಳ್ಬೋದು. ಇದಿಷ್ಟು ಸರಳವಾಗಿ ಸಂಕಲ್ಪ ಮಾಡಿಕೊಳ್ಳುವಂಥ ವಿಧಾನ. ಇದಾದ ನಂತರ ನೀವು ಮನೆಯಲ್ಲಿ ಶ್ರೀರಾಮದೇವರ ಫೋಟೋ ಅಥವಾ ವಿಗ್ರಹಗಳಿದ್ದರೆ ನೀವು ಪೂಜೆಯನ್ನು ಮಾಡ್ಬೋದು. ಅಥವಾ ನೀವು ಪುಟ್ಟದಾದ ಬಾಲಗೋಪಾಲ ಇದ್ದರೆ ನೀವು ಅಥವಾ ವಿಷ್ಣುವಿನ ಯಾವುದೇ ಅವತಾರ ಇದ್ದರೂ ಕೂಡ ಶ್ರೀರಾಮದೇವರು ಅಂತ ಭಾವಿಸಿ ನೀವು ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು. ಅಥವಾ ಮನೆಯಲ್ಲಿ ಈಗಾಗಲೇ ಶ್ರೀರಾಮದೇವರ ಒಂದು ರಾಮ ಮಂದಿರದ ಪ್ರಯುಕ್ತವಾಗಿ ಕೊಟ್ಟಿರುವಂಥ ಒಂದು ಫೋಟೋ ಇದ್ದರೂ ಕೂಡ ನೀವು ಅದನ್ನು ಕೂಡ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಅಥವಾ ಹನುಮಂತನ ಫೋಟೋ ಇದ್ದರೆ ಅದರಲ್ಲಿ ಶ್ರೀರಾಮದೇವರು ಕೂಡ ಇರ್ತಾರೆ, ಹಾಗಾಗಿ ಅವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇದೆಲ್ಲ ಆದ ನಂತರ ಮೊದಲು ದೀಪಗಳನ್ನು ಬೆಳಗಿಸಿ ನಂತರ ಪ್ರಥಮವಾಗಿ ಗಣಪತಿಗೆ ಪೂಜೆಯನ್ನು ಮಾಡಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ನಿಮ್ಮ ಕುಲದೇವರು ಹಾಗೆ ನಿಮ್ಮ ಇಷ್ಟ ದೇವರು ನಿಮ್ಮ ಗ್ರಾಮ ದೇವತೆ ಹಾಗೆ ಗುರುಗಳಾಗಿರ್ಬೋದು ನೀವು ಪ್ರಾರ್ಥನೆಯನ್ನು ಮಾಡಿ ಅವರನ್ನು ನೆನೆಸ್ಕೊಂಡು ನಂತರ ಮನೆಯಲ್ಲಿ ವಿಗ್ರಹ ಇಟ್ಟಿದ್ರೆ ನೀವು ಅಭಿಷೇಕವನ್ನು ಮಾಡೋರಿದ್ರೆ ಅಭಿಷೇಕವನ್ನು ಮಾಡಬಹುದು. ಅಥವಾ ಅಭಿಷೇಕ ಏನೂ ಇಲ್ಲ ಅಂತಂದರೆ ನೀವು ಸರಳವಾಗಿ ಫೋಟೋಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಯಾರಿಗೆ 16 ಬಗೆಯಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡಿ, ಅಥವಾ ಯಾರಿಗೆ ಸಾಧ್ಯ ಆಗಲ್ಲ ಅವರು ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡ್ಬೋದು. ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಸ್ವಚ್ಛ ಮಾಡಿ ಒಂದು ರಂಗೋಲಿಯನ್ನು ಹಾಕಿ ಮಣೆಯ ಮೇಲೆ ನೀವು ಫೋಟೋ ಆಗಲಿ ಅಥವಾ ವಿಗ್ರಹವನ್ನಾಗಲಿ ಇಟ್ಟು ನೀವು ನಂತರ ಅದಕ್ಕೆ ಅಭಿಷೇಕವನ್ನು ಅಂದರೆ ಯಾರು ವಿಗ್ರಹ ಇಟ್ಕೊಂಡಿದ್ರೆ ನೀವು ಅಭಿಷೇಕವನ್ನು ಮಾಡಿ ಹಾಲಿನಲ್ಲಾಗಲಿ ಅಥವಾ ಪಂಚಾಮೃತ ಅಭಿಷೇಕವನ್ನಾಗಲಿ ಮಾಡ್ಬೋದು. ಇನ್ನು ಫೋಟೋ ಇಟ್ಟಿದ್ರೆ ಆ ಫೋಟೋಗೆ ಶ್ರೀಗಂಧ ಹಾಗೆ ಅರಿಶಿನ ಕುಂಕುಮವನ್ನು ಇಟ್ಟು ನಂತರ ಪತ್ರ ಪುಷ್ಪ ವಿಶೇಷವಾಗಿ ತುಳಸಿ ಸಮರ್ಪಣೆಯನ್ನು ಮಾಡಲೇಬೇಕು. ಹಾಗೆ ಗೆಜ್ಜೆ ವಸ್ತ್ರವನ್ನು ಇರಿಸೋರಿದ್ರು ಕೂಡ ನೀವು ಗೆಜ್ಜೆ ವಸ್ತ್ರವನ್ನು ಇರಿಸಿ ಪೂಜೆಯನ್ನು ಮಾಡ್ಬೋದು. ತಪ್ಪದೆ ತುಳಸಿ ಸಮರ್ಪಣೆಯನ್ನು ಮಾಡಿ ಅದಾದ ನಂತರ ವಿಳೆದೆಲೆ ಮೇಲೆ ಶ್ರೀರಾಮ ಅಂತ ಹೇಳಿ ಕೂಡ ಬರೆದು ಕೂಡ ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡಬಹುದು. ಅಥವಾ ಪೇಪರ್ನಲ್ಲಿ ನೀವು ಶ್ರೀರಾಮದೇವರ 108 ಬಾರಿ ಅವರ ಹೆಸರನ್ನು ಬರೆದು ಅದನ್ನು ಕಟ್ಟಿ ಕೂಡ ಕೆಲವರು ಮಾಲೆಯನ್ನು ಮಾಡಿ ಹಾಕ್ತಾರೆ. ಆ ರೀತಿಯಲ್ಲೂ ಕೂಡ ಮಾಡಬಹುದು. ನಿಮ್ಮ ಯಥಾಶಕ್ತಿ ಯಾವ ರೀತಿ ಆಗುತ್ತೆ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಹಳದಿ ಬಣ್ಣದ ಹೂಗಳು ಮತ್ತು ಶ್ರೀರಾಮದೇವರಿಗೆ ತುಳಸಿಯ ಸಮರ್ಪಣೆಯನ್ನು ಮಾಡಿ, ಇದು ಬಹಳ ವಿಶೇಷ. ಇನ್ನು ನೈವೇದ್ಯಕ್ಕಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪಾನಕವನ್ನು ಮತ್ತು ಹೆಸರುಬೇಳೆ ಕೋಸಂಬರಿಯನ್ನು ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡ್ಬೋದು. ಇನ್ನು ಗೋಧಿ ಹಿಟ್ಟಿನ ಉಂಡೆಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬಹುದು. ಆದರೆ ತಪ್ಪದೆ ನಾವು ಯಾವುದೇ ನೈವೇದ್ಯ ಸಮರ್ಪಣೆಯನ್ನು ಮಾಡಿದ್ರೆ ಅಲ್ಲಿ ತುಳಸಿ ದಳವನ್ನು ಹಾಕಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ.
ಇನ್ನು ಶ್ರೀರಾಮದೇವರ ಮಂತ್ರ ಜಪ ಅಥವಾ ಸ್ತೋತ್ರ ಜಪಗಳನ್ನು ಅಥವಾ ಶ್ರೀರಾಮದೇವರ ಪೂಜೆಗಳನ್ನು ಮಾಡೋದ್ರಿಂದ ರಾಹುವಿನ ದೋಷ, ಅದರಲ್ಲೂ ಕೋದಂಡರಾಮನನ್ನು ಅಂದರೆ ಕೋದಂಡವನ್ನು ಅಂದರೆ ಬಿಲ್ಲು ಬಾಣ ಅಂತ ಏನು ಹೇಳ್ತೀವಿ, ಈ ಕೋದಂಡವನ್ನು ಹಿಡಿದಿರುವಂಥ ಶ್ರೀರಾಮದೇವರ ಪೂಜೆಯನ್ನು ಅಥವಾ ಅವರ ಒಂದು ದರ್ಶನವನ್ನು ಮಾಡೋದ್ರಿಂದ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತೆ ದೋಷಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ರಾಹು ದೋಷೆ ಅಥವಾ ರಾಹುವಿನ ಭುಕ್ತಿಗಳಾಗಿರಲಿ ಅಥವಾ ರಾಹುವಿಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳಿದೆ ಅಂತನೋರು ಕೋದಂಡ ಶ್ರೀರಾಮದೇವರ ದರ್ಶನವನ್ನು ಮಾಡಿ ನೋಡಿ. ಬಹಳನೇ ಉತ್ತಮವಾದಂಥ ಫಲವನ್ನು, ಅದರಲ್ಲೂ ವಿಶೇಷವಾಗಿ ಪ್ರತಿ ಶನಿವಾರಗಳಲ್ಲಿ ನೀವು ಹೋಗಿ ದರ್ಶನವನ್ನು ಮಾಡಿ ತುಳಸಿ ಸಮರ್ಪಣೆಯನ್ನು ಮಾಡಿ ಕೂಡ ಬರ್ಬೋದು. ಅಥವಾ ದರ್ಶನವನ್ನು ಮಾಡಿ ಸ್ವಲ್ಪ ಹೊತ್ತು ಕುಳಿತು ಶ್ರೀರಾಮದೇವರ ಜಪವನ್ನು ಕೂಡ ಮಾಡಬಹುದು. ಇನ್ನು ಶ್ರೀರಾಮದೇವರಿಗೆ ಸಂಬಂಧಪಟ್ಟಂತೆ ರಾಮತಾರಕ ಮಂತ್ರವನ್ನಾಗಲಿ ಅಥವಾ ಶ್ರೀರಾಮದೇವರ ಕೆಲವರು ಪುಸ್ತಕವನ್ನು ಅಂದರೆ ರಾಮನಾಮವನ್ನು ಬರಿತಾ ಹೋಗ್ತಾರೆ. ಹಾಗಾಗಿ ಅವರು ಕೂಡ ಅಷ್ಟೇ, ನೀವು ಪ್ರಾರಂಭವನ್ನು ಮಾಡ್ತೀವಿ ಅನ್ನೋರು ಈ ಒಂದು ಶ್ರೀರಾಮನವಮಿಯಿಂದ ಪ್ರಾರಂಭವನ್ನು ಮಾಡ್ಬೋದು. ಅಥವಾ ಶ್ರೀರಾಮದೇವರ ಒಂದು ರಾಮಾಯಣವನ್ನು ಅವತ್ತಿನ ದಿನ ಪಾರಾಯಣವನ್ನು ಮಾಡ್ತೀವಿ ಅನ್ನೋರು ಕೂಡ ನೀವು ಕೂಡ ಮಾಡ್ಬೋದು. ಅಥವಾ ಏನೂ ಸಾಧ್ಯ ಆಗಿಲ್ಲ ಅನ್ನೋರು ಪ್ರಥಮವಾಗಿ ಹಾಗೆ ಬಹಳ ಮುಖ್ಯವಾಗಿ ರಾಮಜಪವನ್ನು ಮಾಡಿ ನೋಡಿ. ಪ್ರತಿದಿನವೂ ಕೂಡ ಅಷ್ಟೇ ಶ್ರೀರಾಮದೇವರ ರಾಮಜಪವನ್ನು ಮಾಡ್ತಾ ಬನ್ನಿ. ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೋದು. ಯಾಕಂದರೆ ಶ್ರೀರಾಮದೇವರ ರಾಮನಾಮವನ್ನು ಜಪವನ್ನು ಮಾಡೋದ್ರಿಂದಲೇ ಬಹಳಷ್ಟು ಉಪಯೋಗಗಳು ಕೂಡ ಇದೆ ನಮಗೆ. ಮಂತ್ರ ಜಪವನ್ನು ಮಾಡ್ತೀವಿ ಅನ್ನೋರು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಈ ಒಂದು ಮಂತ್ರವನ್ನು ಹಾಗೆ ರಾಮತಾರಕ ಮಂತ್ರವನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ಹೇಳ್ಕೊಳ್ಬೋದು. ಅಥವಾ ಶ್ರೀರಾಮದೇವರ ಯಾವುದೇ ಮಂತ್ರ ಜಪ ಅಥವಾ ಯಾವುದೇ ಸ್ತೋತ್ರ ನಿಮಗೆ ಬಂದರೂ ಕೂಡ ಅದನ್ನು ರಾಮನವಮಿ ಎಂದು ಪಠಣೆಯನ್ನು ಮಾಡಿ. ಹಾಗೆ ಅವತ್ತು ನಿಮ್ಮ ಕೈಲಾದ ಮಟ್ಟಿಗೆ ಮಜ್ಜಿಗೆ ಪಾನಕಗಳನ್ನು ಕೂಡ ವಿತರಣೆಯನ್ನು ಕೂಡ ನೀವು ಬೇರೆಯವ್ರಿಗೂ ಕೂಡ ನೀವು ಕೊಡಬಹುದು. ಈ ರೀತಿಯಲ್ಲಿ ಸರಳವಾಗಿ ಶ್ರೀರಾಮದೇವರ ನಾಮಸ್ಮರಣೆ ಅಥವಾ ಶ್ರೀರಾಮನವಮಿಯ ಆಚರಣೆಯನ್ನು ಸರಳವಾಗಿ ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಮಾಡಿ ಅಂತ ಹೇಳ್ತೀನಿ. ಇನ್ನು ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮಚಂದ್ರರ ಆಶೀರ್ವಾದ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.